ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ತಿಂಡಿ ತಿನ್ಕೊಂಡು ನಾನು ಕಾಲೇಜಿಗೆ ಹೊರಟೆ. ಇವಳೇನು ಬ್ಯಾಟ್ ಇಟ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕಾಲೇಜಲ್ಲಿ ಇವತ್ತು ಸ್ಪೋರ್ಟ್ಸ್ ಇದೆ, ಅದಕ್ಕೆ ತೊಗೊಂಡೋಗ್ತಿದ್ದೀವಿ. ನಿನ್ನೆ ವಾಲಿಬಾಲ್ ಮತ್ತು ಥ್ರೋಬಾಲ್ ಅಷ್ಟೇ ಇದ್ದಿದ್ದು. ಇವತ್ತು ಕ್ರಿಕೆಟ್ ಇದೆ, ರಿಲೇ ಇದೆ ಮತ್ತು ಶಟಲ್ ಬ್ಯಾಟ್ ಇದೆ ಅಂತ ಅಂದರು. ನೋಡೋಣ ಏನು ನಡೆಸ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ನಿಮಗೊಂದು ಹೂವು ತೋರಿಸ್ತೀನಿ. ನಮ್ಮ ಕಾಲೇಜಲ್ಲಿ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನೋಡಿ ಎಷ್ಟು ಚೆಂದ ಇದೆ ಅಲ್ಲ ನೋಡೋದಕ್ಕೆ. ಕೀರ್ತನ ಮತ್ತು ಕಿರಣ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅಂತ ಬಂದಿದ್ದು. ಬ್ಯಾಟ್ ನೋಡ್ಬಿಟ್ಟು ಓದೋದು ಬಿಟ್ಟು ಆಟ ಆಡ್ತಾವೆ ಎರಡು ಐಕ್ಳುಗಳು. ಫೀಲ್ಡ್ ಹತ್ರಕ್ಕೆ ಹೋಗ್ತಿದ್ವಿ, ನೋಡಿದ್ರೆ ಇವೆರಡು ಹೈಕ್ಳುಗಳು ಬಂದವೆ. ಅವಿಜೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಐತೆ ಅಂತ ಓದ್ಕೊಳಕ್ಕೆ. ಅದರ ಜೊತೆ ಸ್ವಲ್ಪ ಹೊತ್ತು ಶಟಲ್ ಆಡಿದ್ವಿ. ಅಷ್ಟೊತ್ತು ಗಾಳಿ ಬರ್ತೈತೆ ಅಂತ ಸುಮ್ಮನಾದ್ವಿ. ಅಷ್ಟೊತ್ತಿಗೆ ಗಿರಿಧರ್ ಸರ್ ಬಂದರು ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಅಂತ. ಚಿಯರ್ ಗರ್ಲ್ಸ್ ಮಾತ್ರ ನೋಡೋಕ್ಕಾಗ್ತಾ ಇಲ್ಲ ಗಾಯ್ಸ್. ಸ್ಪೋರ್ಟ್ಸ್ ಮುಗಿದು 2:15 ಆಯಿತು. ಮಂಡೇದು ಒಂದು ಮ್ಯಾಚ್ ಇದೆ. ಊಟ ಮಾಡಿ ಚಂದ್ರಪಟ್ಟಣದಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ರೆಡಿ ಆದ್ವಿ. ಫಂಕ್ಷನ್ ಬಂದು ಅಪ್ಪನ ಕಾಲೇಜ್ ಮಗನ ಮದುವೆ ಇತ್ತು. ಅಲ್ಲಿಗೆ ಮನೆಗೊಂದು ಸೊಳ್ಳೆ ಬ್ಯಾಟ್ ಬೇಕಾಗಿತ್ತು, ಅದಕ್ಕೆ ತಗೊಳಕ್ಕೆ ಅಂದ್ಬಿಟ್ಟು ಅಲ್ಲೇ ಒಂದು ಕಡೆ ನಿಲ್ಸಿದ್ವಿ. ಅಂಗಡಿಲಿ ನನಗೊಂದು ಕ್ಯೂಟ್ ಲಿಟಲ್ ಥಿಂಗ್ ಕಾಣ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು ಅದು. ಅಮ್ಮ ವ್ಯಾಪಾರ ಮಾಡ್ತಿತ್ತು, ಸುಮ್ಮನೆ ಆಚೆ ಬಂದೆ. ನೋಡಿದ್ರೆ ಬ್ಯಾಟ್ ಕಳೆದು ಇಲ್ಲಿ ಫುಲ್ ಕಲೆಕ್ಷನ್ಸ್ ಮತ್ತು ಕ್ಲಿಪ್ ತುಂಬ ಚೆನ್ನಾಗಿತ್ತು. ನೋಡ್ತಿದ್ದೆ, ತಗೊಂಡೆ. ನೋಡಿದ್ರೆ ನಮ್ಮ ಆಯಿನ ಹೆಸರಿತ್ತು. ಇತ್ಕೊಂಡು ಓಡೋಗ್ಬಿಡೋಣ ಅನ್ಕೊಂಡೆ, ಬೇಡ ಅಂತ ಅಲ್ಲೇ ಬಿಟ್ಟು ಸೊಳ್ಳೆ ಬ್ಯಾಟ್ ಅಂತ ತಗೊಂಡು ಬಂದ್ವಿ. ಸರಿ ಅಂತ ಚೌಟ್ರಿ ಕಡೆ ಹೊರಟ್ವಿ. ಎಂಟರ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಸಖತ್ತಾಗೈತಲ್ಲ. 8 ಗಂಟೆ ಆಗೈತೆ, ಇನ್ನೂ ಹುಡುಗಿ ನಿಲ್ಲಿಸಿಲ್ಲ. ಹೊಟ್ಟೆ ಸಿತೈತೆ, ಯಾವಾಗ ಬರ್ತಾರೋ ಅಂತ ವೇಟಿಂಗು. ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಆಲ್ಮೋಸ್ಟ್ ಆಲ್ ನಮ್ಮ ಕಿರಿಸವೆ ಕಾಲೇಜ್ ಸ್ಟಾಫ್ ಎಲ್ಲ ಬಂದಿತ್ತು. ನಮ್ಮ ಕೆಮಿಸ್ಟ್ರಿ ಸರ್ ಮಗಳು ಐಸ್ ಕ್ರೀಮ್ ಬೇಕು ಅಂತ ಅಂತಿತ್ತು, ಅಂದ್ಬಿಟ್ಟು ಕರ್ಕೊಂಬಂದೆ. ಎಲ್ಲ ಕೊಲೀಗ್ಸ್ಗಳು ತುಂಬ ದಿನ ಆದ್ಮೇಲೆ ಒಟ್ಟಿಗೆ ಸೇರಿದ್ದಾರೆ. ಫುಲ್ ಮೀಟಿಂಗ್ ಮೇಲೆ ಮೀಟಿಂಗ್. ಮೊದಲು ಅಪ್ಪ ಇರಿಸೆವಲ್ಲಿ ವರ್ಕ್ ಮಾಡ್ತಿದ್ರು, ಅಲ್ಲಿ ಅವರ ಕೊಲೀಗ್ಸ್ಗಳಿರಲ್ಲ. ಹಾಗೆ ನಾನು PU ಮುಗಿಸಿದ್ದು ಅಲ್ಲೇ, ಹಾಗಾಗಿ ಇವರೆಲ್ಲ ನಂಗೆ ಲೆಕ್ಚರರ್ಸು. ಮತ್ತು ಈ ಕಡೆ ಅವರ ಮಿಸ್ಸಸ್ಗಳೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು. ಗ್ರೂಪ್ ಫೋಟೋ ಇಲ್ಲ ಅಂದರೆ ಹೋಗಿದ್ದು ಫಂಕ್ಷನ್ ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ಅದು ಕಂಪ್ಲೀಟ್ ಆಗಲಿ ಅಂತ ಎಲ್ಲ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ. ಮಾತಿನ್ನು ಮುಗಿಲಿಲ್ಲ ಅಂತ ನಾವೇ ಬಲವಂತ ಮಾಡಿ ಲೇಟ್ ಆಗುತ್ತೆ ಅಂತ ಕರ್ಕೊಂಡ್ಬಂದ್ವಿ. ಆಲ್ರೆಡಿ 11 ಆಗೈತೆ. ಫೈನಲಿ ಊರಿಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇವೆ. ಟೇಕ್ ಕೇರ್, ಬೈ ಬಾಯ್.